ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರಲ್ಲಿ ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡುತ್ತೀರಾ. ತುಳಸಿ ದೇವಿಯನ್ನು ಆರಾಧನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡುವುದರಿಂದ, ಧೂಪ ದೀಪಗಳನ್ನು ಬೆಳಗುವುದರಿಂದ ಯಾವ ಮನೆಯಲ್ಲಿ ಕೆಡುಕಾಗಿರ್ತದೆ ಅಂಥವರ ಮನೆಯಲ್ಲಿ ಕೆಡುಕು ಕೂಡ ಹತ್ತಿರ ಬರುವುದಿಲ್ಲ. ಕೆಡುಕಾಗಿದ್ದರೂ ಕೂಡ ಅದನ್ನು ತುಳಸಿ ದೇವಿ ತೋರಿಸುತ್ತಾಳೆ. ಅಂದರೆ ಯಾರ ಮನೆಯಲ್ಲಿ ತುಳಸಿ ಗಿಡ ಪದೇ ಒಣಗುತ್ತದೆ ಅಂಥವರ ಮನೆಗೆ ಕೆಡುಕಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. ಹಾಗೂ ಮನೆಯ ಯಜಮಾನನಿಗೆ ಏನಾದರೂ ತೊಂದರೆ ಆಗುವುದಿದ್ದರೂ ಕೂಡ ತುಳಸಿ ಮಾತೆ ಸೂಚನೆ ಕೊಡುತ್ತಾಳೆ. ಅದೇ ರೀತಿ ಈ ಸಂಚಿಕೆಯಲ್ಲಿ ಮರಣ ಹೊಂದಿದ ಮನೆಯಲ್ಲಿ ತುಳಸಿ ಪೂಜೆ ಮಾಡುವುದು ಸರಿಯೇ ತಪ್ಪೇ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ತುಳಸಿ ಮಾತಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದರೆ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ. ಆದರೆ ಸೂತಕದ ಅವಧಿಯಲ್ಲಿ ಅಥವಾ ಮರಣ ಹೊಂದಿದ ವ್ಯಕ್ತಿಯ ಮನೆಯಲ್ಲಿ ತುಳಸಿ ಪೂಜೆಯನ್ನು ಮಾಡಬಹುದೇ ಅಥವಾ ಬೇಡವೇ ಎನ್ನುವ ಅನುಮಾನ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಇನ್ನು ಕೆಲವರು ಏನೂ ಆಗುವುದಿಲ್ಲ, ನಾವು ಪೂಜೆ ಮಾಡೇ ಬಿಡುತ್ತೀವಿ ಎನ್ನುವವರು ಕೂಡ ಇರುತ್ತಾರೆ. ಆದರೆ ಈಗ ನಾನು ತಿಳಿಸಲಿಕ್ಕೆ ಹೊರಟಿರುವಂತಹ ವಿಷಯ ಏನೆಂದರೆ, ತುಳಸಿ ಪೂಜೆ ಮಾಡಬಹುದಾ ಅಥವಾ ಬೇಡ ಎನ್ನುವುದರ ಬಗ್ಗೆ. ಯಾವುದೇ ಒಂದು ಕುಟುಂಬದಲ್ಲಿ ಆ ಕುಟುಂಬದ ಸದಸ್ಯರು ಮರಣ ಹೊಂದಿದಾಗ ಅಲ್ಲಿ ಸೂತಕ ಇರುತ್ತದೆ. ಸೂತಕದ ಅವಧಿಯಲ್ಲಿ ಹಿಂದೂ ಧರ್ಮೀಯರು ದೇವರ ಪೂಜೆಯನ್ನು ಮಾಡುವುದು, ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವೆಂದು ಪರಿಗಣಿಸುತ್ತಾರೆ. ಈ ಸಮಯವನ್ನು ಅವರು ಶೋಕದಲ್ಲಿ ಕಳೆಯಲು ಬಯಸುತ್ತಾರೆ. ಈ ಸಮಯದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ನಡೆಸುವುದು ನಿಷಿದ್ಧವೆಂದು ಶಾಸ್ತ್ರದಲ್ಲೂ ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿ ಪೂಜೆಯು ಕೂಡ ಒಂದು ಧಾರ್ಮಿಕ ಚಟುವಟಿಕೆಯಾಗಿದೆ. ಯಾಕೆಂದರೆ ಇದನ್ನು ಅವರು ದೇವತೆಯ ರೂಪದಲ್ಲಿ ಪ್ರತಿನಿತ್ಯವೂ ಪೂಜಿಸುತ್ತಾರೆ. ಹೀಗಿರುವಾಗ ಸೂತಕದ ಅವಧಿಯಲ್ಲಿ ತುಳಸಿ ಗಿಡವನ್ನು ಪೂಜಿಸಬಹುದೇ? ಮರಣ ಹೊಂದಿದವರಿಗೆ ತುಳಸಿ ನೀರು ಬಿಡುವುದು. ಹಿಂದೂ ಕುಟುಂಬದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆ ಮೃತ ವ್ಯಕ್ತಿಯ ಬಾಯಿಗೆ ಗಂಗಾಜಲದೊಂದಿಗೆ ತುಳಸಿ ಎಲೆಗಳನ್ನು ಇಡುವ ಸಂಪ್ರದಾಯವಿದೆ. ಈ ರೀತಿ ಮಾಡುವುದರಿಂದ ಮರಣ ಹೊಂದಿದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತದೆ, ಆತ್ಮಕ್ಕೆ ಮೋಕ್ಷ ದೊರೆತು ಸ್ವರ್ಗವನ್ನು ಸೇರುತ್ತಾರೆ ಎನ್ನುವ ನಂಬಿಕೆ ಇದೆ. ತುಳಸಿ ಮತ್ತು ಗಂಗಾಜಲವು ಎಷ್ಟು ಪರಿಶುದ್ಧವಾಗಿದೆ ಎಂದರೆ ಅವು ಎಂದಿಗೂ ಹಾಳಾಗುವುದಿಲ್ಲ ಅಥವಾ ಅಶುದ್ಧ ಆಗುವುದಿಲ್ಲ. ತುಳಸಿಗೆ ನೀರನ್ನು ನೀಡಬಹುದೇ? ಕುಟುಂಬದಲ್ಲಿ ಯಾರಾದರೂ ಸತ್ತರೆ ತುಳಸಿ ಪೂಜೆಯನ್ನು ಮಾಡಬಾರದು. ಆದರೆ ತುಳಸಿಗೆ ನೀರನ್ನು ಅರ್ಪಿಸಬಹುದು. ಅದರಲ್ಲಿ ಯಾವುದೇ ಹಾನಿ ಅಥವಾ ಸಮಸ್ಯೆಗಳು ಇರುವುದಿಲ್ಲ. ಏಕೆಂದರೆ ತುಳಸಿಯು ಓರ್ವ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಬಳಸುವ ಪೂಜನೀಯ ಸಸ್ಯವಾಗಿದೆ. ಸೂತಕದ ಅವಧಿಯಲ್ಲಿ ತುಳಸಿಯನ್ನು ಕೀಳುವುದು, ತುಳಸಿ ಪೂಜೆಯನ್ನು ಮಾಡುವುದು ತಪ್ಪಾಗುತ್ತದೆ. ಆದರೆ ನೀವು ಈ ಸಮಯದಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಹುದು ಸ್ನೇಹಿತರೆ. ಇನ್ನು ಎಷ್ಟು ಜನಕ್ಕೆ ಅನುಮಾನ ಇರುತ್ತದೆ, ತುಳಸಿಗೆ ನೀರನ್ನು ಹಾಕಿದರೆ ಏನೂ ಆಗುವುದಿಲ್ಲವಾ, ಅದು ಸೂತಕಕ್ಕೆ ಬರುವುದಿಲ್ಲ ಎನ್ನುವ ಅನುಮಾನ ಇದ್ದೇ ಇರುತ್ತದೆ. ಖಂಡಿತ ನೀರನ್ನು ಹಾಕುವುದು ಸೂತಕಕ್ಕೂ ಅದಕ್ಕೂ ಸಂಬಂಧವಿಲ್ಲ ಸ್ನೇಹಿತರೆ. ನೀರಿಗೆ ಹೇಗೆ ಸೂತಕ ಇಲ್ಲವೋ ಹಾಗೆ ತುಳಸಿ ಗಿಡಕ್ಕೂ ಸೂತಕ ಬರುವುದಿಲ್ಲ. ಆದರೆ ಪೂಜೆಗಳನ್ನು ಮಾಡಬಾರದು ಅಷ್ಟೇ. ಯಾರ ಮನೆಯಲ್ಲಾದರೂ ನೋಡಿ, ನೀವು ಮರಣ ಹೊಂದಿದ ವ್ಯಕ್ತಿಯ ಮನೆಯಲ್ಲಿ ಸೂತಕ ತೆಗೆಸಿಕೊಳ್ಳುವವರೆಗೂ ಅಂದರೆ 11 ದಿನಗಳ ಕಾಲ ಅವರ ಮನೆಯಲ್ಲಿ ಧೂಪ ದೀಪಗಳನ್ನು ಬೆಳಗುವುದಿಲ್ಲ. ಸೂತಕದ ಛಾಯೆ ಮೂಡಿದ ಮೇಲೆ ಆ ವ್ಯಕ್ತಿಯ ಮನೆ ಸೂತಕದಿಂದ ತುಂಬಿರುತ್ತದೆ. ಅಂದರೆ ಯಾವ ದೇವತೆಗಳಾಗಲಿ ಅಥವಾ ಯಾವ ದಾಸಪ್ಪನಾಗಲಿ ಅವರ ಮನೆ ಹೊಸಲಿಗೆ ಬರುವುದಿಲ್ಲ. ಹಾಗಾಗಿ ಸೂತಕದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ತಪ್ಪು ಸ್ನೇಹಿತರೆ. ಇನ್ನು ತುಳಸಿ ಗಿಡಕ್ಕೆ ನೀರು ಹಾಕುವುದರಲ್ಲಿ ಯಾವುದೇ ಅನುಮಾನ ಬೇಡ. ಒಟ್ಟು ಮುಟ್ಟುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಡಿ. ಸೂತಕದಲ್ಲಿ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕರಿಸುವುದು, ಆ ರೀತಿ ಮಾಡುವ ಅಭ್ಯಾಸವಿದ್ದರೆ ಈಗಲೇ ಅದನ್ನು ತೆಗೆದುಹಾಕಿ ಸ್ನೇಹಿತರೆ. ಮುಟ್ಟದೆ ಹಾಗೆ ಬೇಕಾದರೆ ನೀರು ಹಾಕಿ. ಇನ್ನು ಸೂತಕದ ಅವಧಿ. ಹಿಂದೂ ಧರ್ಮದ ಮನೆಗಳಲ್ಲಿ ಯಾರಾದರೂ ಮರಣ ಹೊಂದಿದಾಗ ಒಂದಿಷ್ಟು ದಿನಗಳನ್ನು ಅವರು ಸೂತಕದ ಅವಧಿ ಎಂದು ತೆಗೆದುಕೊಳ್ಳುತ್ತಾರೆ. ಸೂತಕವು ಸಾಮಾನ್ಯವಾಗಿ 10, 15, 20 ಅಥವಾ 30 ದಿನಗಳವರೆಗೆ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡಕ್ಕೆ ಇಷ್ಟು ದಿನಗಳ ಕಾಲ ನೀರನ್ನು ನೀಡದೇ ಇದ್ದರೆ ಅದು ಸಾಯಬಹುದು ಅಥವಾ ಒಣಗಿ ಹೋಗಬಹುದು. ತುಳಸಿ ಗಿಡ ಒಣಗಿ ಹೋಗುವುದು ಶುಭವಲ್ಲ ಎಂದು ಹೇಳುತ್ತಾರೆ. ಸ್ನೇಹಿತರೆ, ನಾವು ತಿಂಗಳಗಟ್ಟಲೆ ಅಥವಾ ವಾರಗಟ್ಟಲೆ ತುಳಸಿ ಗಿಡಕ್ಕೆ ನೀರು ಹಾಕುವುದನ್ನು ಬಿಟ್ಟರೆ ತುಳಸಿ ಗಿಡ ಒಣಗುತ್ತದೆ. ಯಾರ ಮನೆಯಲ್ಲಿ ತುಳಸಿ ಗಿಡ ಒಣಗುತ್ತದೆಯೋ ಅಂಥವರ ಮನೆಯಲ್ಲಿ ಮತ್ತೆ ಏನಾದರೂ ಅನಾಹುತ ಆಗಬಹುದು ಅಥವಾ ಮನೆ ಯಜಮಾನನಿಗೆ ಏನಾದರೂ ಕೆಡುಕಾಗಬಹುದು. ಆದ್ದರಿಂದ ತುಳಸಿ ಗಿಡಕ್ಕೆ ನೀರು ಹಾಕುವುದರಲ್ಲಿ ಯಾವುದೇ ಅನುಮಾನ ಬೇಡ. ಒಟ್ಟು ಮುಟ್ಟಿ ಪೂಜೆಗಳನ್ನು ಮಾಡುವುದು ಬೇಡ ಸ್ನೇಹಿತರೆ.
ಇನ್ನು ಈ ರೀತಿಯಾಗಿಯೇ ತುಳಸಿಗೆ ನೀರನ್ನು ನೀಡಬೇಕು. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಸೂತಕದ ಮನೆಯಲ್ಲಿ ಪ್ರತಿನಿತ್ಯವೂ ಸ್ನಾನ ಮಾಡಿದ ಬಳಿಕವೇ ತುಳಸಿಗೆ ನೀರು ನೀಡಬೇಕು. ಆದರೆ ಭಾನುವಾರ, ಏಕಾದಶಿ ಮತ್ತು ಗ್ರಹಣದ ಸಮಯದಲ್ಲಿ ತುಳಸಿಗೆ ನೀರು ಕೊಡಬಾರದು. ಇದರಿಂದ ವ್ಯಕ್ತಿಯು ಜೀವನದಲ್ಲಿ ಅಶುಭ ಫಲಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ತುಳಸಿ ದಳದ ಮಹತ್ವ. ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ತುಳಸಿಗೆ ನೀರು ಅರ್ಪಿಸಬೇಕು. ಈ ವೇಳೆ ತುಳಸಿ ಸ್ತೋತ್ರವನ್ನು ಪಠಿಸುತ್ತಾ ಪೂಜೆ ಮಾಡಬೇಕು. ಹೀಗೆ ಮಾಡುವುದರಿಂದ ಪಾಪಗಳಿಂದ ಬಿಡುಗಡೆ ಪಡೆಯಬಹುದು. ತುಳಸಿ ಗಿಡಕ್ಕೆ ನೀರು ಹಾಕುವಾಗ ನಾವು ಸ್ನಾನ ಮಾಡಿಯೇ ನೀರನ್ನು ಹಾಕಬೇಕು ಸ್ನೇಹಿತರೆ. ಯಾವಾಗಲೂ ಮಡಿಯಿಂದಲೇ ತುಳಸಿ ಪೂಜೆಯನ್ನು ಮಾಡಬೇಕು. ಏಕೆಂದರೆ ತುಳಸಿ ಪೂಜೆ ಮಾಡುವಾಗ ನಮ್ಮ ಪಾಪ ಕರ್ಮಗಳನ್ನು ತೊಳೆದು ಹಾಕುವಂತಹ ದೇವತೆ ತುಳಸಿ ಮಾತೆ. ತುಳಸಿ ಎಲೆಗಳನ್ನು ಶ್ರದ್ಧಾ ಮತ್ತು ಯಾಗದಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ತುಳಸಿ ಗಿಡಕ್ಕೆ ಎಷ್ಟೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಮಹತ್ವ ಇದೆ ಎಂದರೆ ಯಾರು ಕೂಡ ತುಳಸಿ ಮಾತೆಯನ್ನು ಪೂಜಿಸಿದವರು ಯಾರೂ ಇಲ್ಲ ಸ್ನೇಹಿತರೆ. ಪ್ರತಿನಿತ್ಯ ಎದ್ದು ಯಾರು ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಹೊರಕ್ಕೆ ಹೋಗುತ್ತಾರೋ ಅಂಥವರ ಜೀವನದಲ್ಲಿ ಜೀವನವು ಸುಖಮಯ ಹಾಗೂ ಏಳಿಗೆಯನ್ನು ಕೊಡುತ್ತದೆ. ಹಾಗೆ ಸೂತಕದವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಪೂಜೆಯನ್ನು ಮಾಡಬಾರದು. ನೀರನ್ನು ಬೇಕಾದರೆ ಹಾಕಬಹುದು ಸ್ನೇಹಿತರೆ. ಎಷ್ಟು ಜನಕ್ಕೆ ಇದರ ಅರಿವೇ ಇರುವುದಿಲ್ಲ. ನಾವು ತುಳಸಿ ಪೂಜೆ ಮಾಡುವುದರಿಂದ ಯಾವ ದೋಷಗಳು ಬರುವುದಿಲ್ಲ, ಅಥವಾ ತುಳಸಿ ಪೂಜೆಯನ್ನು ಪ್ರತಿನಿತ್ಯ ಮಾಡುವುದರಿಂದ ಸೂತಕದಲ್ಲೂ ಕೂಡ ನಮಗೆ ಯಾವ ತೊಂದರೆಯೂ ಆಗುವುದಿಲ್ಲ ಎನ್ನುವ ಅನುಮಾನ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಖಂಡಿತವಾಗಿ ಸೂತಕದಲ್ಲಿ ತುಳಸಿ ಗಿಡವನ್ನು ಮುಟ್ಟಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ತಪ್ಪು ಸ್ನೇಹಿತರೆ. ಅದು ನಮ್ಮ ಹಿಂದೂ ಧರ್ಮಕ್ಕೆ ನಾವು ಅವಮಾನ ಮಾಡಿದಂತೆ. ಯಾವ ಮನೆಯಲ್ಲಿ ಸೂತಕ ಇರುತ್ತದೆಯೋ ಅಂಥವರ ಮನೆಯಲ್ಲಿ ನೀವು ಅತಿ ಹೆಚ್ಚಾಗಿ ಗಮನಿಸಿ, ತುಳಸಿ ಗಿಡ ಒಣಗಿ ಹೋಗಿರುತ್ತದೆ. ಅಂದರೆ ಅವರು ನೀರು ಹಾಕುವುದನ್ನು ಬಿಟ್ಟಿರುತ್ತಾರೆ. ಏಕೆಂದರೆ ತುಳಸಿ ಗಿಡವನ್ನು ನೀರು ಹಾಕಬಾರದು, ಸೂತಕದಲ್ಲಿ ಮುಟ್ಟಬಾರದು ಎನ್ನುವ ಅನುಮಾನಗಳಿಂದ ಅಥವಾ ಇನ್ಯಾವುದು ನಂಬಿಕೆಗಳಿಂದ ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದಿಲ್ಲ. ನಾನು ಪದೇ ಪದೇ ಹೇಳುತ್ತಿದ್ದೀನಿ ಸ್ನೇಹಿತರೆ, ಒತ್ತಿ ಒತ್ತಿ ಹೇಳುತ್ತಿದ್ದೀನಿ, ತುಳಸಿ ಗಿಡಕ್ಕೆ ನೀವು ಮುಟ್ಟದೆ ಪೂಜೆಯನ್ನು ಮಾಡದೆ ನೀರು ಹಾಕುವುದು ತಪ್ಪಲ್ಲ ಸ್ನೇಹಿತರೆ. ಒಟ್ಟು ಪ್ರತಿನಿತ್ಯ ಸ್ನಾನ ಮಾಡಿ ಆನಂತರ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಸೂತಕದಲ್ಲಿ ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ತುಂಬ ಲಾಭಗಳಿವೆ ಸ್ನೇಹಿತರೆ. ಆ ಲಾಭಗಳ ಬಗ್ಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ. ಏಕೆಂದರೆ ಇದು ಸೂತಕದ ವಿಚಾರದಲ್ಲಿ ಪೂಜೆ ಮಾಡಬಹುದಾ ಬೇಡವಾ ಎನ್ನುವ ಅನುಮಾನಕ್ಕಾಗಿ ಈ ವಿಡಿಯೋ ಅಷ್ಟೇ ಸ್ನೇಹಿತರೆ. ನಿಮ್ಮ ಇಚ್ಛೆಗೆ ಬಿಟ್ಟದ್ದು. ನೀವು ಮುಟ್ಟಿ ಪೂಜೆ ಮಾಡುತ್ತೀನಿ ಅದೇನಾಗುತ್ತದೆಯೋ ಅನ್ನುವ ಅನುಮಾನ ಎಷ್ಟೋ ಜನಕ್ಕಿರುತ್ತದೆ. ನೀವು ಅಹಂನಲ್ಲಿ ಮಾಡುವುದಾದರೆ ನಿಮ್ಮ ಇಚ್ಛೆ ಸ್ನೇಹಿತರೆ. ನಾವು ಇಲ್ಲಿ ಯಾರಿಗೂ ಕೂಡ ಪ್ರಚೋದನೆ ಮಾಡುವುದಾಗಲಿ ಅಥವಾ ಪ್ರೇರೇಪಿಸುವುದಾಗಲಿ ಮಾಡುತ್ತಿಲ್ಲ. ನಾವು ತಿಳಿಸುವಂತಹ ಕಾರ್ಯವನ್ನು ಮಾಡುತ್ತಿದ್ದೀವಿ. ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಏಕೆಂದರೆ ಪ್ರತಿಯೊಬ್ಬರು ಸೂತಕದಲ್ಲಿ ಮಾಡುತ್ತಿರುವ ತಪ್ಪುಗಳನ್ನು ಈ ವಿಡಿಯೋ ಮೂಲಕ ತಿದ್ದಿಕೊಳ್ಳಲಿ. ಆಗ ತುಳಸಿ ಮಾತೆ ಒಣಗದ ಹಾಗೆ ಅವರು ಪ್ರತಿನಿತ್ಯ ಸ್ನಾನ ಮಾಡಿ ಮಡಿಯಿಂದ ನೀರನ್ನು ಹಾಕುವ ಅಭ್ಯಾಸ ಮಾಡಿಕೊಳ್ಳಲಿ. ವಿಡಿಯೋ ಮಧ್ಯದಲ್ಲಿ ಯಾವುದಾದರೂ ಮಾತುಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.